ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಂರ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಸಂಜೆಯ ಆನಾಪಾನಸತಿ ಧ್ಯಾನ ಹಾಗೂ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಡಿಯರ್ ಮಾಸ್ಟರ್ಸ್, ಮೊದಲಿಗೆ ನಾವು ಧ್ಯಾನವನ್ನ ಮಾಡಿ ಆ ನಂತರ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯನ ನಾವು ಮುಂದುವರಿಸೋಣ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನ ಕೋರ್ತಾ, ಅನುದಿನವೂ ಎಕ್ಸರ್ಸೈಸಸ್ ನ ಅಥವಾ ಯಾವುದೇ ಯೋಗಾಸನ ಆಗಿರಬಹುದು, ಖಂಡಿತವಾಗಿ ಅವಶ್ಯಕವಾಗಿದೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ. ಎಲ್ಲರೂ ಮಾಡ್ತಾ ಬರೋಣ ಅಂತ ಹೇಳ್ತಾ, ಈಗ ಎಲ್ಲರೂ ಸುಖಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಮೊದಲಿಗೆ ಧ್ಯಾನವನ್ನ ಮಾಡೋಣ, ಆ ನಂತರ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯ ಮುಂದುವರಿಸೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ, ಎರಡು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಕಣ್ಣುಗಳೆರಡನ್ನ ಮೃದುವಾಗಿ ಮುಚ್ಚಿ, just focus on your natural, normal, easy, tender, soft breath. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಅನುದಿನ ನಾವು ಮಾಡ್ತಾ ಬರ್ತಾ ಇರೋದು ಆನಾಪಾನಸತಿ ಧ್ಯಾನ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ.
ಸಂಜೆಯ ಧ್ಯಾನಕ್ಕೆ ಪತ್ರಿಜಿ ಗುರುಗಳ ಚೈತನ್ಯವನ್ನ, ಸ್ವರ್ಣಮಾಲಾ ಪತ್ರಿ ಮೇಡಮರ ಚೈತನ್ಯವನ್ನ, ಮಹಾವತಾರ್ ಬಾಬಾಜಿ, ಹಿಮಾಲಯದ ಎಲ್ಲ ಯೋಗಿಗಳು, ಸಪ್ತ ಋಷಿಯರು, ಋಷಿ ಪತ್ನಿಯರು, ಸೀತಾಮಾತೆ, ಯಶೋಧರ ಮಾತೆ, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ತುಳಸಿ ಮಾತೆ, ಗೋಮಾತೆ, ಇಷ್ಟ ದೇವತಾ, ಕುಲದೇವತಾ, ಮನದೇವತಾ, ಹನುಮಾನ್ಜಿ, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ನಮ್ಮ ಗಾರ್ಡಿಯನ್ ಏಂಜಲ್ಸ್, ಇವರನ್ನೆಲ್ಲ ಆಹ್ವಾನಿಸ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಎಲ್ಲಾ ಪಿರಮಿಡ್ ಶಕ್ತಿಗಳನ್ನ, ಎಲ್ಲಾ ಕ್ರಿಸ್ಟಲ್ಸ್ ಶಕ್ತಿಗಳನ್ನ, ಎಲ್ಲಾ ಕ್ರಾಪ್ ಸರ್ಕಲ್ಸ್ ಶಕ್ತಿಗಳನ್ನ ಕೂಡ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ಳೋಣ. ಪ್ರತಿನಿತ್ಯವೂ ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಧ್ಯಾನವನ್ನ ಮಾಡಿ ಆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿ ಆ ಕೆಲಸ ಯಶಸ್ವಿಯಾಗುತ್ತೆ ಮಾಸ್ಟರ್ಸ್. ಮನಸ್ಸು ಹಗುರ ಆಗ್ತಾ ಇದೆ. ರಿಲ್ಯಾಕ್ಸ್ ಯುವರ್ ಬಾಡಿ ಮಾಸ್ಟರ್ಸ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾನು ಈ ಶರೀರವಲ್ಲ, ನಾನು ಅಪರಿಮಿತ ಶಕ್ತಿಯುಳ್ಳ ಆತ್ಮ ಪದಾರ್ಥ ಎಂಬ ಅರಿವಿನಲ್ಲಿ ಅನುದಿನವೂ ಅನುಕ್ಷಣವೂ ನಾವು ಧ್ಯಾನಕ್ಕೆ ಕುಳಿತಾಗ ಅರಿವಿರಬೇಕು ಮಾಸ್ಟರ್ಸ್. ಸರ್ವರಿಗೂ ವಿಶ್ವ ಬಂಧುತ್ವ ಬೋಧಿಸಿದ 21ನೇ ಶತಮಾನದ ನವಯುಗದ ಆಧ್ಯಾತ್ಮಿಕ ವಿಶ್ವಗುರು ನಮ್ಮ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಒನ್ನೆಸ್ಸಿಂದ ಆನಾಪಾನ ಸ್ಥಿತಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ.
ಕೊನೆಯ 3 ನಿಮಿಷಗಳು ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಮನಸ್ಸು ಆತ್ಮನಲ್ಲಿ ಅಂತರ್ಗತವಾಗಿರುವ ಒಂದು ಅದ್ಭುತ ಶಕ್ತಿ. ಈ ದೇಹದಲ್ಲಿ ನಾನು ಎಂದು ಎದ್ದು ಬರುವುದೇ ಈ ಮನಸ್ಸು. ಈ ದೇಹದಲ್ಲಿ ನಾನು ಎಂದು ಹೇಳುತ್ತಾ ಎದ್ದು ಬರುವುದೇ ಮನಸ್ಸು. ಸೂಕ್ಷ್ಮ ಮನಸ್ಸು ಎಂಬುದು ಮೆದುಳು ಮತ್ತು ಇಂದ್ರಿಯಗಳ ಮೂಲಕ ಹೊರಹೊಮ್ಮಿದಾಗ ಸ್ಥೂಲ ನಾಮಗಳು ಮತ್ತು ರೂಪಗಳು ಅರಿವಿಗೆ ಬರುತ್ತವೆ ಮಾಸ್ಟರ್ಸ್. ತಾನು ಕೇವಲ ದೇಹ ಮಾತ್ರ ಎಂಬ ತಪ್ಪಾದ ಭಾವನೆಯನ್ನ ಜ್ಞಾನಿಯು ಮೀರಿರುತ್ತಾನೆ. ತಾನು ಆತ್ಮ ಎಂದು ಅರಿತಿರುತ್ತಾನೆ. ಜ್ಞಾನಿಯು ತಾನು ಈ ದೇಹ ಎಂದು ಭಾವಿಸುವುದಿಲ್ಲ. ಅವನು ದೇಹವನ್ನು ಸಹ ನೋಡುವುದಿಲ್ಲ. ಜ್ಞಾನಿಯು ದೇಹದಲ್ಲಿ ಆತ್ಮವನ್ನು ಮಾತ್ರ ನೋಡುತ್ತಾನೆ ಮಾಸ್ಟರ್ಸ್. ದೇಹವು ಇಲ್ಲದಿದ್ದರೆ, ಆತ್ಮ ಮಾತ್ರ ಇದ್ದರೆ, ಅದು ಯಾವುದೇ ರೂಪದಲ್ಲಿ ಕಣ್ಮರೆಯಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ದೇವರು ಹೊರಗಡೆ ಎಲ್ಲೂ ಇಲ್ಲ ಮಾಸ್ಟರ್ಸ್, ನಮ್ಮೊಳಗೆ ಇದ್ದಾನೆ. ಒಳಗೆ ಮುಳುಗಿ ಅರಿತುಕೊಳ್ಳಿ ಎಂದು ಗುರುವು ತಿಳಿಸುತ್ತಾರೆ. ದೇವರು ನಮ್ಮೊಳಗೆ ಇದ್ದಾನೆ. ನಮ್ಮೊಳಗೆ ನಾವು ಮುಳುಗಿ ಅರಿತುಕೊಳ್ಳಬೇಕಿದೆಯಷ್ಟೇ. ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ನಾನು ಯಾರು, ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಎಂಬ ಆತ್ಮ ವಿಚಾರಣೆಯೇ ಮುಖ್ಯ ಸಾಧನ ಮಾಸ್ಟರ್ಸ್. ಧ್ಯಾನದಿಂದ ನಾವು ಯಾರು ಎಂಬುದು ನಮಗೆ ತಿಳಿಯುತ್ತದೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ತಲೆಯಲ್ಲಿ ಯಾವುದಾದ್ರೂ ಆಲೋಚನೆ ಬರ್ತಾ ಇದ್ರೆ ಶ್ವಾಸದ ಕಡೆ ಗಮನ ಹರಿಸಿ ಮಾಸ್ಟರ್ಸ್. ಆಲೋಚನೆಗಳು ಬರ್ತಾ ಇಲ್ಲ ಅಂದಾಗಿದ್ರೆ ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅದನ್ನೇ ಗಮನಿಸಿ. ಬಣ್ಣಗಳು ಕಂಡರೆ ಅದನ್ನೇ ಗಮನಿಸಿ. ಡಾಟ್ಸ್, ಲೈನ್ಸ್, ಕತ್ತಲೆ, ಬೆಳಕು ಏನೇ ಕಂಡರೂ ಅದನ್ನೇ ಗಮನಿಸಿ. ಧ್ಯಾನಕ್ಕೆ ಕುಳಿತಾಗ ನಮ್ಮ ದಿವ್ಯ ಚಕ್ಷುಗೆ ಕಾಣುವಂತಹ ಡಾಟ್ಸ್ ಆಗಿರಬಹುದು, ಲೈನ್ಸ್ ಆಗಿರಬಹುದು, ಅವೆಲ್ಲ ಬೇರೆ ಲೋಕದ ಎನರ್ಜೀಸ್ ಆಗಿರ್ತವೆ ಮಾಸ್ಟರ್ಸ್.
ಎಲ್ಲಿ ಧ್ಯಾನ ಪ್ರಚಾರ ನಿರ್ವಹಿಸುವಿರೋ ಅದೇ ಧ್ಯಾನ ಕ್ಷೇತ್ರ ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಲೋಕದಲ್ಲಿ, ಜಗತ್ತಿನಲ್ಲಿ ಎಲ್ಲ ಶಕ್ತಿಗಳಿಗಿಂತ ದೈವ ಶಕ್ತಿ ಪರಾಶಕ್ತಿಗೆ ಮೀರಿದ ಅತ್ಯಂತ ಸತ್ಯವಾದ, ವಿಶಿಷ್ಟವಾದ, ಉತ್ತಮವಾದ ಶಕ್ತಿಯೇ ಧ್ಯಾನ ಶಕ್ತಿ. ಅಂತಹ ಧ್ಯಾನವೆನ್ನುವ ದಿವ್ಯ ಶಕ್ತಿಯನ್ನು ಆಚರಿಸುವವರು ಮಹಾಪರಮಾತ್ಮರುಗಳು, ಮಹಾನುಭಾವರು ಆಗುತ್ತಾರೆ ಮಾಸ್ಟರ್ಸ್. ಶ್ವಾಸ, ನಿಶ್ವಾಸ, ಸಹಜವಾಗಿ ಈ ಪ್ರಪಂಚದಲ್ಲಿ ಮಹಾಭಾರತ, ಭಗವದ್ಗೀತೆ ಇವುಗಳು ಬಹಳ ಪವಿತ್ರವಾದ ಗ್ರಂಥಗಳು. ಗಂಗಾಜಲ ಎನ್ನುವುದು ತುಂಬಾ ಪವಿತ್ರವಾದ, ಗಂಗೆ ನದಿ, ಹಿಮಾಲಯ ಪರ್ವತ ತುಂಬಾ ಪವಿತ್ರವಾದ ಪರ್ವತ. ಅದಕ್ಕಿಂತ ತುಂಬಾ ಪವಿತ್ರವಾದುದೆಂದರೆ ಧ್ಯಾನ. ಅಂತಹ ಧ್ಯಾನವನ್ನು ಯಾರು ಆಚರಿಸ್ತಾರೋ ಅವರು ಮಹಾನುಭಾವರಾಗುತ್ತಾರೆ. ಧ್ಯಾನಕ್ಕಿಂತ ಧ್ಯಾನ ಪ್ರಚಾರ ತುಂಬಾ ಪ್ರಮುಖವಾದುದು, ವಿಶಿಷ್ಟವಾದುದು. ಅಂತಹ ಈ ಧ್ಯಾನ ಪ್ರಚಾರ ಈ ಲೋಕಕ್ಕೆ, ಜಗತ್ತಿಗೆ ಮಾಡಿದವರು ಮಹಾಪರಮಾತ್ಮರಾಗಿ ಈ ಲೋಕದಲ್ಲಿ ಜೀವಿಸುವ ಪ್ರಜೆಗಳ ಹೃದಯದಲ್ಲೂ ಸ್ಥಿರವಾಗಿ ಇದ್ದು ಬಿಡುತ್ತಾರೆ ಅಂತ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು, ಆಧ್ಯಾತ್ಮಿಕ ಸೂರ್ಯ, ನಮ್ಮ ಅಚ್ಚುಮೆಚ್ಚಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಲೋಕದಲ್ಲೇ ನಿಜವಾದ ಧನವಂತರೆಂದರೆ ಧ್ಯಾನವಂತರೇ ಧನವಂತರು. ಈ ಧ್ಯಾನವೇ ಮಹಾ ಸಂಪತ್ತು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Be with your breath. Where your mind goes, energy flows. ನಿಮ್ಮ ಗಮನ ಎಲ್ಲಿ ಹರಿಸ್ತಾ ಇದ್ದೀರಾ ಅಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಗಮನಿಸ್ಕೊಳ್ಳಿ. ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಪ್ರವಹಿಸ್ತಾ ಇರೋದನ್ನ ಗಮನಿಸಿ. ಹಾಗೆ ಪ್ರವಹಿಸ್ತಾ ಇರುವ ವಿಶ್ವಮಯ ಪ್ರಾಣಶಕ್ತಿ
ದೇಹದ ಅಣು ಕಣಗಳನ್ನ ಶುದ್ಧೀಕರಣ ಮಾಡ್ತಾ ಇದೆ. ಮಾಸ್ಟರ್ಸ್, ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಎಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ರವರ ಚೈತನ್ಯಕ್ಕೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1, 0. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಳ್ತಾ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಈಗ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯವನ್ನ ನಾವು ಮುಂದುವರಿಸೋಣ. ಮಾಸ್ಟರ್ಸ್, ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಪೇಜ್ ನಂಬರ್ 268 ವರೆಗೂ ಬಂದಿದ್ವು. ಆತ್ಮಾಯಣ ಒಂದು ಜೀವಾತ್ಮನ ಪಯಣ. ಮೂಲ ಲೇಖಕರು ಪೀಟರ್ ರಿಷುಲು, ಕನ್ನಡಕ್ಕೆ ಡಾಕ್ಟರ್ ಜೀವಂದರ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಅನುವಾದ ಮಾಡಿರುವಂತದ್ದು. ಇಂಗ್ಲಿಷ್ ಅಲ್ಲಿ ಎ ಸೌಲ್ಸ್ ಜರ್ನಿ ಅಂತ ಪುಸ್ತಕ, ಅದು ಕನ್ನಡಕ್ಕೆ ಆತ್ಮಾಯಣ ಅಂತ ಅನುವಾದ ಆಗಿದೆ ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬನ್ನಿ, ಈಗ ನಾವು ಆತ್ಮಾಯಣ ಒಂದು ಜೀವಾತ್ಮನ ಪಯಣ, ಜೀವನ ಮತ್ತು ಮರಣಾನಂತರದ ಜೀವನಕ್ಕೆ ಸಂಬಂಧಿಸಿದಂತಹ ವಿವಿಧ ರಹಸ್ಯಗಳ ಒಂದು ಮನಮೋಹಕ ಅನ್ವೇಷಣೆ ಈ ಆತ್ಮಾಯಣ ಪುಸ್ತಕ. ಪೇಜ್ ನಂಬರ್ 268ಗೆ ನಾವು ಬಂದಿದ್ವಿ. ಇದುವರೆಗೂ ನಾವು ಎಷ್ಟೋ ಎಪಿಸೋಡ್ಗಳಲ್ಲಿ ಪೀಟರ್ ರಿಷುಲು ಅವ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತಾ ಭಾರತೀಯ ಮಿತ್ರ ಆಚಾರ್ಯ ಅಂತ ಹೇಳ್ತಾರಲ್ಲ ಸೂಕ್ಷ್ಮ ಲೋಕದಲ್ಲಿ, ಅವರು ಆ ಸ್ಟ್ರೇಂಜರ್ ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತಾ ತುಂಬಾ ಲೋಕಗಳನ್ನ, ಡೈಮೆನ್ಷನ್ಸ್ ಗಳನ್ನೆಲ್ಲ ಪೀಟರ್ ರಿಷುಲ್ಗೆ ತೋರಿಸ್ತಾ ಬರ್ತಾರೆ. ಆಮೇಲೆ ಅವರ ಜೊತೆ ಕಾನ್ವರ್ಸೇಷನ್, ಅವ್ರ ಪ್ರಶ್ನೋತ್ತರ ಕೇಳುವಂಥದ್ದು, ಪೀಟರ್ ರಿಷುಲು ಪ್ರಶ್ನೆಗೆ ಅವ್ರ ಉತ್ತರವನ್ನ ಕೊಡುವಂಥದ್ದು, ಡೆಫ್ನಿಯನ್ನ ಮೀಟ್ ಆಗುವಂಥದ್ದು, ಸೂಕ್ಷ್ಮ ಲೋಕದಲ್ಲಿ ತನ್ನ ತಮ್ಮನಾದ ಚಾರ್ಲ್ಸ್ನ ಪೀಟರ್ ರಿಷುಲ್ ಅವರು ಆಚಾರ್ಯರ ಸಹಾಯದಿಂದ ಮೀಟ್ ಆಗುವಂಥದ್ದು, ಇದೆಲ್ಲವನ್ನ ನಾವು ನೋಡ್ತಾ ಬಂದ್ವಿ. ಲಾಸ್ಟ್ ಎಪಿಸೋಡ್ ಅಲ್ಲಿ ಎಷ್ಟೋ ಅನುಭವಗಳಿಂದ ಸೂಕ್ಷ್ಮ ಬುದ್ಧಿಯುಳ್ಳವನಾಗಿ ಆತ ಎಷ್ಟೋ ಅನುಭವಗಳಿಂದ ಪ್ರಾಪ್ತ ಮಾಡ್ಕೊಂಡಿರ್ತಾನೆ. ಅವನು ತನಗಿಂತ ಕಡಿಮೆ ಅನುಭವಗಳಿಗಿರುವ ವ್ಯಕ್ತಿಗಳಿಂದ ಅನಾವಶ್ಯಕ ಲಾಭವನ್ನ ಪಡೆದುಕೊಳ್ಳಬಾರದು. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯವಾಗಿದೆ, ಅವರ ಪ್ರಗತಿಗೆ ಅಡ್ಡಿ ಉಂಟು ಮಾಡುವುದಲ್ಲ ಅಂತ. ಯಾವುದೇ ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಹಿರಿಯ ಸೌಲ್ ಆಗಿರ್ಬೋದು ಮಾಸ್ಟರ್ಸ್, ಆತ ಎಷ್ಟೋ ಅನುಭವಗಳನ್ನ ಪಡ್ಕೊಂಡಿರ್ತಾನೆ. ಅವನು ತನಗಿಂತ ಕಡಿಮೆ ಅನುಭವಗಳಿರುವಂತಹ ವ್ಯಕ್ತಿಗಳಿಂದ ಅನಾವಶ್ಯಕ ಲಾಭವನ್ನ ಪಡ್ಕೊಳ್ಬಾರ್ದು. ಇದೆಲ್ಲ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ವಿ. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯವಾಗಿದೆ, ಅವರ ಪ್ರಗತಿಗೆ ಅಡ್ಡಿಯುಂಟು ಮಾಡೋದಲ್ಲ. ತನಗೊಂದು ಹೊಸ ಮನೋಮಯ ಕೋಶವನ್ನ ನಿರ್ಮಾಣ ಮಾಡಿಕೊಂಡ ಮೇಲೆ ಅವನು ಒಂದು ಹೆಜ್ಜೆನ ಮುಂದೆ ಇಡ್ತಾನೆ.
ಈಗ ಅವನು ಸೂಕ್ಷ್ಮ ಪರಮಾಣುಗಳತ್ತ ಗಮನ ಹರಿಸಿ ಅವುಗಳನ್ನ ಪುನಃ ಜೀವಿತಗೊಳಿಸ್ತಾನೆ. ತಕ್ಷಣವೇ ಅನ್ಯ ಪರಮಾಣುಗಳನ್ನ ತನ್ನತ್ತ ಆಕರ್ಷಿಸಿಕೊಂಡು ಹಿಂದಿನ ಸೂಕ್ಷ್ಮ ತತ್ವದಂತೆಯೇ ಮೆತ್ತಿಕೊಳ್ತಾನೆ. ಇವು ಅವನು ಹಿಂದಿನ ಸಲ ತನ್ನ ಸೂಕ್ಷ್ಮ ಶರೀರವನ್ನ ತ್ಯಜಿಸುವ ಸಮಯದಲ್ಲಿ ಅದರೊಂದಿಗೆ ಇದ್ದ ಪರಮಾಣುಗಳೇ ಆಗಿವೆ. ತನ್ನ ಹಿಂದಿನ ಜನ್ಮಗಳಲ್ಲಿ ಸಾಧಿಸಿದಂತಹ ಸಮಸ್ತ ಭಾವನಾತ್ಮಕ ಪ್ರಗತಿಯು ಈಗ ಅವನ ಹೊಸ ಸೂಕ್ಷ್ಮ ಶರೀರದೊಂದಿಗೆ, ಅಂದ್ರೆ ಅವನ ಸೂಟ್ ಅಂತ ಹೇಳ್ಬೋದು, ಅವನ ಸೂಟ್ ಆ ಸೂಕ್ಷ್ಮ ಶರೀರದೊಂದಿಗೆ ಸೇರ್ಕೊಂಡು ಈ ಹೊಸ ಜೀವನದಲ್ಲಿ ಅವನೊಂದಿಗೆ ಇರುತ್ತೆ. ಸೂಕ್ಷ್ಮ ಲೋಕದಲ್ಲಿರುವಾಗ ಅವನು ಆಡಿದಂತಹ ಕಾರ್ಯಗಳು, ಪರಿಣಾಮಗಳು ಈ ಹೊಸ ಶರೀರದಲ್ಲಿ ಜೊತೆಗೂಡ್ತವೆ. ಉದಾಹರಣೆಗಾಗಿ ಅವನು ಸಂಗೀತದ ಅಧ್ಯಯನ ಮಾಡಿದ್ದರೆ ಅವನಿಗೆ ಮುಂದಿನ ಭೌತಿಕ ಜೀವನದಲ್ಲಿ ಸಂಗೀತವನ್ನ ತನ್ನ ಆನಂದದ ಸಾಧನವನ್ನಾಗಿ ಅಥವಾ ವೃತ್ತಿಯನ್ನಾಗಿ ಸ್ವೀಕರಿಸುವ ತೀವ್ರ ಇಚ್ಛೆ ಉಂಟಾಗುತ್ತೆ. ಈ ಜನ್ಮದಲ್ಲಿ ತನ್ನ ಈ ಪ್ರತಿಭೆಯನ್ನು ವಿಕಸಿಸಿಕೊಳ್ಳುವುದು ಅವನಿಗೆ ಸುಲಭವಾಗುತ್ತೆ. ಒಂದು ಹೊಸ ಸೂಕ್ಷ್ಮ ಶರೀರವು ಹಳೆಯ ಶರೀರಕ್ಕಿಂತ ಎಷ್ಟೋ ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ. ಅರ್ಥಾತ್ ಅದು ತನ್ನ ಭಾವನೆಗಳನ್ನ ಅಧಿಕ ಸಶಕ್ತವಾಗಿ ವ್ಯಕ್ತಗೊಳಿಸಬಲ್ಲದು. ಇಲ್ಲಿವರೆಗೂ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ವಿ ಮಾಸ್ಟರ್ಸ್. ಈಗ ನೆಕ್ಸ್ಟ್ ಪ್ಯಾರ ಮುಂದುವರಿಸೋಣ. ಈಗ ಅವನಿಗೆ ಭೌತಿಕ ಶರೀರ ಅಂದ್ರೆ ಓವರ್ ಕೋಟ್ ಅನ್ನ ಪ್ರಾಪ್ತ ಮಾಡ್ಕೊಳ್ಬೇಕು. ಇದನ್ನ ಭೌತಿಕ ಜಗತ್ತಿನಲ್ಲಿ ಯಾವುದಾದ್ರೂ ಕುಟುಂಬದಲ್ಲಿ ಸಾಮಾನ್ಯ ರೂಪದಿಂದ ಜನ್ಮ ಪಡೆದುಕೊಳ್ಳುವ ಮೂಲಕವೇ ಅದನ್ನ ಪಡೆದುಕೊಳ್ಳಲು ಸಾಧ್ಯ. ಈ ಹೊಸ ಭೌತಿಕ ಶರೀರವು ಅವನ ಹಿಂದಿನ ಜನ್ಮಗಳ ಶರೀರಗಳಿಗಿಂತ ಉತ್ತಮವಾಗಿರಬೇಕೆಂದೇನಿಲ್ಲ. ನೋಡಿ, ಪ್ರತಿ ಸಲ ಮಾನವ ಈ ಭೂಲೋಕದಲ್ಲಿ ಜನ್ಮವನ್ನ ಪಡ್ಕೊಳ್ಬೇಕಾದ್ರೆ ಅವನು ಪ್ರತಿ ಜನ್ಮಗಳಲ್ಲಿ ಕೂಡ ಅವನು ಉತ್ತಮವಾದ ಶರೀರವನ್ನ ಪಡ್ಕೊಂಡ್ ಬರ್ತಾನೆ ಅನ್ನೋದೇ ಆತರ ಏನಿಲ್ಲ. ಅವರವರ ಸೌಲ್ ಡಿಸೈನ್ಸ್ ಅಂತ ಹೇಳ್ತಾರೆ. ಆತ ಹಿಂದಿನ ಜನ್ಮದಲ್ಲಿ ಏನೇನು ತನ್ನ ಏನಾದ್ರೂ ಒಂದು ದುಷ್ಕರ್ಮಗಳನ್ನ ಮಾಡಿದ್ರೆ ಅದನ್ನ ಹೋಗಲಾಡಿಸಿ ಆ ಪಾಪ ಕರ್ಮವನ್ನ ಕಳ್ಕೊಳ್ಳೋಕೋಸ್ಕರ ಅವನು ಆ ಸಮಸ್ಯೆನ ನಾನು ಅನುಭವಿಸ್ತೀನಿ, ಅದು ಯಾವ ರೀತಿ ಇರುತ್ತೆ, ಅದರಿಂದ ನಾನು ಪಾಠವನ್ನ ಕಲಿಬೇಕು ಅಂತ ಸೌಲ್ ಡಿಸೈನಿಂಗ್ ಮಾಡ್ಕೊಂಡು ಭೂಮಂಡಲದ ಮೇಲೆ ಮತ್ತೆ ಅವನು ಹೇಗಾದ್ರೂ ಅವ್ನು ಹುಟ್ಟಿ ಬರ್ಬೋದು. ಅಂದ್ರೆ ಯಾವ ರೀತಿ ಅಂದ್ರೆ ಕೆಲವರು ವಿಕಲಾಂಗ ಚೇತನರಾಗಿ ಹುಟ್ಟಿ ಬರ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿರ್ತಾರೆ, ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಆಗಿ ಅವ್ರು ಹುಟ್ಟು ಬರ್ತಾರೆ. ನಾನು ಹಿಂದೆ ಈ ತರ ಏನೋ ಕೃತ್ಯ ಮಾಡಿದೀನಪ್ಪ, ನಾನು ಅದ್ರ ಕರ್ಮವನ್ನ ಕಳ್ಕೊಳ್ಬೇಕು, ಹಾಗಾಗಿ ನಾನೀಗ ಅರ್ತ್ ಪ್ಲಾನೆಟ್ ಮೇಲೆ ಈ ರೀತಿ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಆಗಿ ನಾನು ಹೋಗ್ತೀನಿ ಅಂತ ಹೇಳಿ ಆತ ಬರಬಹುದು. ಆತರ ಈ ಹೊಸ ಜನ್ಮದಲ್ಲಿ ಅವನಿಗೆ ಏನು ಕಲಿಬೇಕಾಗಿದೆ ಎನ್ನುವುದರ ಮೇಲೆ ಬಹಳಷ್ಟು ಅವಲಂಬಿಸಿದೆ. ಅವನೇನ್ ಕಲ್ತ್ಕೊಳ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವನು ಯಾವ ಶರೀರವನ್ನ ಹೊತ್ತಿ ಭೂಮಂಡಲದ ಮೇಲೆ ಬರ್ತಾನೆ ಅಂತ. ಅವನಿಗೆ ಈ ಸಮಯದಲ್ಲಿ ಯಾವ ರೀತಿ ಶರೀರ ಅವಶ್ಯಕತೆ ಇರುತ್ತದೆಯೋ ಅದೇ ಪ್ರಕಾರ ಶರೀರವು ಅವನಿಗೆ ದೊರೆಯುತ್ತದೆ. ತಾನು ತನ್ನ ವ್ಯಕ್ತಿತ್ವದಲ್ಲಿ ಯಾವ ರೀತಿಯ ಪರಿವರ್ತನೆಗಳನ್ನ ಹೊಂದಬೇಕೆನ್ನುವ ನಿರ್ಣಯವನ್ನ ಅವನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಪ್ರಶ್ನೆಯ ಉತ್ತರವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ಯಾವ ದೇಶದಲ್ಲಿ ಜನ್ಮ ತೆಗೆದುಕೊಳ್ಳ ಬಯಸುವೆ ಎಂಬುದು ಮೊದಲನೆಯ ಪ್ರಶ್ನೆಯಾಗಿರುತ್ತದೆ. ಏಕೆಂದರೆ ಪ್ರತಿಯೊಂದು ದೇಶಗಳದ್ದು ಒಂದೊಂದು ವೈಶಿಷ್ಟ್ಯವಿದೆ. ನೀನು ಬ್ರಿಟಿಷ್ ಆಗಿರುವುದರಿಂದ ಮೊದಲು ಬ್ರಿಟನ್ನಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ ಅಂತ ಪೀಟರ್ ರಿಶುಲುಗೆ ಹೇಳ್ತಾ ಇದ್ದಾರೆ ಆಚಾರ್ಯ. ಬ್ರಿಟಿಷರ ಕರ್ತವ್ಯದ ಕುರಿತು ಸಮರ್ಪಣೆಯು ಬ್ರಿಟಿಷರ ವ್ಯಕ್ತಿತ್ವದಲ್ಲಿಯ ಸರ್ವ ಪ್ರಮುಖ ಗುಣವಾಗಿದೆ. ಜನ್ಮಧಾರಣ ಮಾಡಿದಂತ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಅಡಚಣೆಗಳನ್ನ ಎದುರಿಸುವಲ್ಲಿ ಮುಖ ಹೇಡಿಯಂತೆ ವರ್ತಿಸಿದ್ದರೆ ಆತನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿಯಾಗಿದ್ದಿರಬಹುದಾದ ಸಂಭವವೂ ಇದೆ. ಅಂದರೆ ಅವನಲ್ಲಿ ಬ್ರಿಟನ್ ದಂತಹ ರಾಷ್ಟ್ರೀಯ ಚಾರಿತ್ರ್ಯದ ಪ್ರಮುಖ ವಿಶೇಷತೆ ಎಳ್ಳಷ್ಟು ಇಲ್ಲವೆಂದು ಅರ್ಥ. ಈ ಜನ್ಮವು ಕೊನೆಗೊಳ್ಳುವವರೆಗೆ ಅವನ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯಾದಲ್ಲಿ ಅವನಿಗೆ ಬ್ರಿಟನ್ನಿನಲ್ಲಿ ಜೀವನ ದೊರೆಯುವುದು. ಈ ಚಾರಿತ್ರ್ಯ ವಿಶೇಷತೆಯು ಅವನಿಗೆ ಬೇಕೇ ಬೇಕು. ಸ್ಥಾನ ನಿರ್ಧಾರವಾದ ಮೇಲೆ ಅವನು ಯಾವ ಪರಿವಾರದಲ್ಲಿ ಜನ್ಮ ಪಡೆದುಕೊಳ್ಳಬೇಕೆಂಬುದನ್ನ ನಿರ್ಧರಿಸಬೇಕು. ಇದೊಂದು ಜಟಿಲ ಪ್ರಶ್ನೆಯಾಗಿದೆ. ಇದರತ್ತ ಗಮನ ಹರಿಸಬೇಕಾದ ಅವಶ್ಯಕತೆ ಬಹಳ ಇದೆ. ಇದನ್ನು ಕಾಕತಾಳೀಯವೆಂದು ತಳ್ಳಿ ಹಾಕುವಂತಿಲ್ಲ. ಅವನಿಗೆ ಅವಶ್ಯಕವಾದ ವಾತಾವರಣವನ್ನ ಕಲ್ಪಿಸುವಂತಹ ಪರಿವಾರಗಳು ಡಜನ್ ಗಟ್ಟಲೆ ಇದ್ದಿರಬಹುದು. ಆದರೆ ಅವನಿಗಾಗಿ ಅವು ನಿರ್ಮಾಣಗೊಂಡವುಗಳಾಗಿರಲಿಕ್ಕಿಲ್ಲ. ಏಕೆಂದರೆ ಅವನು ಮಾಡಿದಂತಹ ಕರ್ಮಗಳು ಅವನಿಗೆ ಅಂಥ ಅನುಕೂಲ ಸ್ಥಿತಿಯ ಪರಿವಾರಗಳಲ್ಲಿ ಜನ್ಮ ಪಡೆದುಕೊಳ್ಳಲು ಬಿಡುವುದಿಲ್ಲ.
ಹಿಂದಿನ ಜನ್ಮಗಳಲ್ಲಿ ಜೊತೆಯಾಗಿದ್ದಂತಹ ಪ್ರೇಮ ಆಗಿರ್ಬೋದು, ತಿರಸ್ಕಾರ ಆಗಿರ್ಬೋದು, ಮದುವೆ ಆಗಿರ್ಬೋದು, ತಂದೆ ತಾಯಿಯ ಅನೈತಿಕ ಸಂಬಂಧದ ಮಗುವಿನ ತಂದೆ, ವಿವಾಹ ವಿಚ್ಛೇದನದಂತಹ ಎಲ್ಲ ರೀತಿಯ ಕಾರಣಗಳಿಂದ ಸಂಬಂಧಿಸಿದ ರೀತಿಯ ಜನರೊಂದಿಗೆ ಸಂಪರ್ಕ ಬರುವಂತೆ, ಸಂಬಂಧಗಳು ಕೂಡುವಂತೆ ಒಂದು ಪರಿವಾರವನ್ನು ಆಯ್ದುಕೊಳ್ಳಲಾಗುವುದು. ಹೀಗೆ ಈ ರೀತಿಯಾಗಿ ತನ್ನ ಕರ್ಮಗಳನ್ನ ಅನುಭವಿಸುತ್ತಾನೆ. ಆನುವಂಶಿಕತೆಯು ಮಹತ್ವಪೂರ್ಣ ನಿರ್ಣಯವಾಗಿದೆ. ಆ ಆತ್ಮನಿಗೆ ಆರೋಗ್ಯಪೂರ್ಣ ಜೀವನವನ್ನ ಜೀವಿಸಬೇಕೋ ಅಥವಾ ರೋಗಗಳೊಂದಿಗೆ ಹೋರಾಡಬೇಕೋ, ಅದು ಸುಂದರವಾಗಿರುವುದೋ ಅಥವಾ ಸಾಧಾರಣವಾಗಿರುವುದೋ, ಬುದ್ಧಿ ಹೇಗೆ ಇರುತ್ತದೆ ಎಂಬ ಇತ್ಯಾದಿ ಸಂಗತಿಗಳನ್ನೆಲ್ಲ ನೋಡಿ ತಂದೆ ತಾಯಿಗಳನ್ನ ಆಯ್ದುಕೊಳ್ಳಲಾಗುವುದು. ತಂದೆ ತಾಯಿಗಳು ಹೇಗಿರುತ್ತಾರೆ, ಅವರ ಪಾರಿವಾರಿಕ ಜೀವನವು ಸುಖಮಯವಾಗಿದೆಯೋ ಇಲ್ಲವೋ, ಮಕ್ಕಳನ್ನ ಪ್ರೇಮಿಸುವ ಹಾಗೂ ಜೀವನದಲ್ಲಿ ಪ್ರಗತಿ ಸಾಧಿಸಲು ಪೂರ್ಣ ಸಹಾಯ ಸಹಕಾರ ನೀಡುವ ತಾಯಿ ದೊರೆಯುತ್ತಾಳೆಯೇ, ತಂದೆ ತಾಯಿಗಳು ತನ್ನ ಗುಣಗಳನ್ನ ವಿಕಸಿಸಿಕೊಳ್ಳಲು ಸಹಕರಿಸುವರೇ ಅಥವಾ ತನ್ನ ಸ್ಥಿತಿಯಲ್ಲಿಯೇ ತನ್ನನ್ನು ಬಿಡುವರೋ, ಮಗುವಿಗೆ ಪೂರ್ವ ಜನ್ಮದಲ್ಲಿ ದೊರೆತ ಸಂಗೀತ ಪ್ರೇಮವನ್ನ ಮುಂದುವರೆಸಲು ಸಹಾಯ ಮಾಡುವರೋ ಅಥವಾ ಪ್ರತಿಯೊಂದು ಸಂಗತಿಯಲ್ಲಿ ಅಡಚಣೆಯುಂಟು ಮಾಡಿ ದುಃಖಿತಗೊಳಿಸುವರೋ, ತಂದೆ ತಾಯಿಗಳು ಅವನಿಗೆ ಧರ್ಮದ ವಿಷಯದಲ್ಲಿ ಸ್ವಾತಂತ್ರ್ಯ ನೀಡುವರೋ ಅಥವಾ ಇಲ್ಲವೋ, ಇವೆಲ್ಲವುಗಳನ್ನ ನೋಡಿ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ. ನೋಡಿ ಮಾಸ್ಟರ್ಸ್, ಈ ಪ್ಯಾರಾದಲ್ಲಿ ನಮ್ಗೇನ್ ಅರ್ಥ ಆಗುತ್ತೆ, ಪ್ರತಿಯೊಂದು ಆತ್ಮ ಈ ಅರ್ತ್ ಪ್ಲಾನೆಟ್ ಮೇಲೆ ಶರೀರವನ್ನ ಪಡ್ಕೊಂಡು ಬರೋಕೆ ಮುಂಚೆ ಯಾವ ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ನಾನು ಹೋಗಿ ಜೀವನವನ್ನ ನಡೆಸ್ಬೇಕು, ಯಾವ ತಾಯಿಯ ಗರ್ಭದಲ್ಲಿ ಹೋಗಿ ನಾನು ಸೇರ್ಕೊಳ್ಬೇಕು ಅಂತ ಅದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳುತ್ತೆ. ತಂದೆ ತಾಯಿಗಳನ್ನ ಚೂಸ್ ಮಾಡ್ಕೊಳ್ಳುತ್ತಂತೆ ಆತ್ಮ. ನನ್ಗೆ ಇಂಥವ್ರೆ ತಂದೆ ಆಗ್ಬೇಕು, ಇಂಥವ್ರೆ ತಾಯಿ ಆಗಿರ್ಬೇಕು. ಅವರ ಹೊಟ್ಟೆಯಲ್ಲಿ ಹೋಗಿ ಹುಟ್ಟಿ ಅವರು ಯಾವ ರೀತಿ ಸಂಸ್ಕಾರವನ್ನ ಕಳ್ತಿರ್ತಾರೆ, ನಮ್ನ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಎಲ್ಲ ಆತ್ಮ ಯೋಚನೆಯನ್ನ ಮಾಡಿ ತನ್ನ ಹಿಂದಿನ ಜನ್ಮದ ಕರ್ಮವನ್ನ ಕಳ್ಕೊಳ್ಳೋಕೋಸ್ಕರ ಅದು ಅರ್ತ್ ಪ್ಲಾನೆಟ್ ಮೇಲೆ ಹುಟ್ಟಿ ಬರುತ್ತೆ. ಅವರು ಶ್ರೀಮಂತರಾಗಿರ್ತಾರೋ ಬಡವರಾಗಿರ್ತಾರೋ ಎಲ್ಲವನ್ನ ಆತ್ಮನೇ ಚೂಸ್ ಮಾಡ್ಕೊಂಡ್ ಬರುತ್ತಂತೆ ಮಾಸ್ಟರ್ಸ್, ಅವರ ಕರ್ಮವನ್ನ ಕಳ್ಕೊಳ್ಳೋಕೆ. ಹಾಗಾಗಿ ನಾವ್ ಹೇಳೋದು, ಈಗ ಪ್ರಾಪಂಚಿಕ ಜೀವನದಲ್ಲಿ ಯಾವತ್ತು ಅವ್ರು ಬಡವರಪ್ಪ ನಾವ್ ಶ್ರೀಮಂತರಪ್ಪ ಅನ್ನೋಂತ ಒಂದು ಭೇದ ಭಾವವನ್ನ ಮಾಡೋಕ್ ಹೋಗ್ಬಾರ್ದು. ಅವರು ತಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮವನ್ನ ಕಳ್ಕೊಳ್ಳೋಕೋಸ್ಕರ ಆತರ ಸೌಲ್ ಡಿಸೈನಿಂಗ್ ಮಾಡ್ಕೊಂಡು ಬಡವರ ಹೊಟ್ಟೆಯಲ್ಲಿ ಹುಟ್ಟು ಬಂದಿರ್ತಾರೆ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಆಗಿ ಅವರು ಬಂದಿರ್ತಾರೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಯಾವತ್ತು ಮನುಷ್ಯರು ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ಮಾನವೀಯ ಗುಣಗಳು ಅನ್ನೋದು ಇರ್ಬೇಕು. ಮಾನವ ಅನ್ನಿಸ್ಕೊಳ್ಬೇಕಾದ್ರೆ ಇನ್ನೊಬ್ರನ್ನ ನೋಡಿ ಆಡ್ಕೊಳ್ಳೋದು, ಗಾಸಿಪ್ ಮಾಡೋವಂಥದ್ದು, ಅನವಶ್ಯಕ ಚಿಂತನೆಗಳು, ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಇಲ್ಲ ಸಲ್ಲದ ಹರಟೆ ಮಾತಾಡ್ಕೊಳ್ತಾ ಜೀವನವನ್ನ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ನಮ್ಮ ಜೀವನದಲ್ಲಿ ಅನುಕ್ಷಣ ನಮ್ಮ ಸಮಯವನ್ನ ನಾವು ಒಳ್ಳೆ ಕೆಲಸಕ್ಕೆ ಸದ್ವಿನಿಯೋಗ ಮಾಡ್ಕೊಂಡಿರ್ಬೇಕು. ಎವ್ರಿ ಡೇ ಲರ್ನಿಂಗ್ ಕಲಿತಾ ಇರ್ಬೇಕು ಮಾಸ್ಟರ್ಸ್. ಹೊಸ ವಿಷಯಗಳನ್ನ ನಾವು ಕಲಿತಾ ಇರ್ಬೇಕು. ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಸರಿಯಾದ ಮುಹೂರ್ತದಲ್ಲಿ ಮಗುವಿನ ಜನ್ಮ ಆಗತ್ತೆ. ಈ ತನ್ನ ಜೀವನದ ವಿಷಮ ವಾತಾವರಣದೊಂದಿಗೆ ಹೋರಾಡುತ್ತಾ ಅಡ್ಡಿ ಆತಂಕಗಳನ್ನ ದಾಟಿ ಪಾರಾಗುವುದು ಆತ್ಮನ ಕಾರ್ಯವಾಗಿದೆ. ಎಷ್ಟೋ ಸಲ ದೇಶಗಳ ಪ್ರಮುಖ ನೇತಾರರ ಬಡ ಮನೆತನದಲ್ಲಿ ಜನ್ಮ ತಳೆಯುತ್ತಾರೆ ಹಾಗೂ ಕೌಟುಂಬಿಕ ಸಮಸ್ಯೆಗಳಿಂದ ಗ್ರಸ್ತರಾಗಿರ್ತಾರೆ. ಕೊನೆಗೆ ಅವರು ಇವೆಲ್ಲವುಗಳ ಮೇಲೆ ವಿಜಯ ಹೊಂದಿ ಮುಂದೆ ಬರ್ತಾರೆ. ಅಡ್ಡಿ ಆತಂಕಗಳನ್ನ ಜಯಿಸಿದವರು ನಂತರ ಮುಂದಿನ ಜನ್ಮಗಳನ್ನ ಆಯ್ದುಕೊಂಡಾಗ ಅನುಕೂಲ ಪರಿಸ್ಥಿತಿಗಳಲ್ಲಿ ಹಾಗೂ ಉಚ್ಚ ಆದರ್ಶ ಪರಿವಾರಗಳಲ್ಲಿ ಜನ್ಮ ತಳೆಯುತ್ತಾರೆ. ನೋಡಿದ್ರ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಕೊನೆಗೆ ಅವರು ಅವುಗಳೆಲ್ಲದರ ಮೇಲೆ ವಿಜಯವನ್ನ ಹೊಂದಿ ಮುಂದೆ ಬರ್ತಾರೆ. ಅವ್ರ ಕರ್ಮಗಳನ್ನ ಕಳ್ಕೊಳ್ತಾರೆ. ಆ ಜನ್ಮದಲ್ಲಿ ಅವರು ಒಂದ್ ಸೌಲ್ ಡಿಸೈನಿಂಗ್ ಮಾಡ್ಸ್ಕೊಂಡ್ ಬಂದಿರ್ತಾರೆ. ಆ ಜನ್ಮದಲ್ಲಿ ತನ್ನ ಕರ್ಮವನ್ನ ತಾನು ಕಳ್ಕೊಳ್ಬೇಕು ಅಂತ. ಈ ವಿಷಯವನ್ನ ಕೊನೆಗೊಳಿಸುವ ಮುಂಚೆ ಮಕ್ಕಳ ಪಾಲನೆ ಪೋಷಣೆಯಂತಹ ಮಹತ್ವಪೂರ್ಣ ವಿಷಯಗಳ ಕುರಿತು ಮಾತನಾಡುವೆ. ನಾನು ವಿವರಿಸಿದ ವಿಷಯದಿಂದ ಮಕ್ಕಳು ಪ್ರಗತಿ ಸಾಧಿಸಲು ಅಥವಾ ಅವನತಿ ಹೊಂದಲು ತಂದೆ ತಾಯಿಗಳ ವರ್ತನೆಯು ಮಹತ್ವಪೂರ್ಣ ಕೊಡುಗೆಯಾಗಿದೆ ಎಂಬುದನ್ನ ಈಗಾಗಲೇ ನೀನು ಅರ್ಥ ಮಾಡಿಕೊಂಡಿರಬಹುದು. ನೋಡಿ, ತಂದೆ ತಾಯಿ ಎಷ್ಟು ಮಹತ್ವ ಇರುತ್ತೆ. ಅವರ ಮಗು ಎವಲ್ಯೂಷನ್ ನ ಹೊಂದಬೇಕು, ವಿಕಾಸ ಹೊಂದಬೇಕು ಅಂತಂದ್ರೆ ಆ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನ ಆ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಆತನ ಸೌಲ್ ಗ್ರೋತಿಗೆ
ತನ್ನ ಮಕ್ಕಳ ಸೌಲ್ ಗ್ರೋತ್ಗೆ ತಂದೆ ತಾಯಿಗಳು ನೆರವಾಗ್ಬೇಕಾಗತ್ತೆ. ಮಕ್ಕಳ ಅವಶ್ಯಕತೆಗಳ ಕುರಿತು ಗಮನ ಹರಿಸುವವರು ಬಹಳ ಕಡಿಮೆ ಜನ ಇರ್ತಾರೆ. ಆದ್ರಿಂದ ವಿಕಸಿತ ಆತ್ಮಗಳಿಗೆ ತಮ್ಮ ಯಾತ್ರೆಯಲ್ಲಿ ಮುಂದುವರಿಯಲು ಮಾರ್ಗದರ್ಶನ ಮಾಡುವಂತಹ ಪರಿವಾರಗಳನ್ನ ಈಗ ಹುಡುಕುವುದು ಕಠಿಣವಾಗಿದೆ. ನೋಡಿ, ವಿಕಸಿತ ಆತ್ಮಗಳಿಗೆ ತಮ್ಮ ಯಾತ್ರೆಯಲ್ಲಿ ಮುಂದುವರಿಯಲು ಮಾರ್ಗದರ್ಶನ ಮಾಡುವಂತಹ ಪರಿವಾರಗಳನ್ನ ಈಗ ಹುಡುಕೋದು ತುಂಬಾ ಕಠಿಣವಾಗಿದೆ. ಆತರ ತಂದೆ ತಾಯಿಗಳು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಾಗುತ್ತೆ, ಹುಡುಕ್ಬೇಕು. ಆ ಸೌಲು ಹುಡುಕ್ಬೇಕು. ನಾನು ಯಾವ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅದು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಮಾಸ್ಟರ್ಸ್. ಮಕ್ಕಳ ಪಾಲನೆ ಪೋಷಣೆಯು ಎಷ್ಟೊಂದು ತೀವ್ರ ಮಹತ್ವದ ವಿಷಯವಾಗಿದೆ ಎಂಬುದನ್ನ ತಿಳಿಸಲು ನಾನು ಮನುಕುಲ ವಿಕಾಸದ ಮುಖ್ಯ ತಥ್ಯಗಳತ್ತ ನಿನ್ನ ಗಮನವನ್ನ ಸೆಳೆಯ ಬಯಸುತ್ತೇನೆ ಅಂತ ಪೀಟರ್ ರಿಶುಲುಗೆ ಅವರು ಆಚಾರ್ಯ ಆದ ಸ್ಟ್ರೇಂಜರ್ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಸಮಯ ಆಗ್ತಾ ಬಂತು, ಹಾಗಾಗಿ ನಾವು ಇಲ್ಲಿಗೆ ಸ್ವಾಧ್ಯಾಯವನ್ನ ನಿಲ್ಲಿಸಿರೋಣ. ಪೇಜ್ ನಂಬರ್ 270ಗೆ ಬಂದಿದೀವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಲಾಸ್ಟ್ ಪ್ಯಾರಾ ಇಂದ ನಾವು ಕಂಟಿನ್ಯೂ ಮಾಡೋಣ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಬಹಳ ಅದ್ಭುತವಾಗಿ ಆತ್ಮಣ ಪುಸ್ತಕ ಸ್ವಾಧ್ಯಾಯ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವಿಲ್ಲ ಅರ್ಥ ಮಾಡ್ಕೊಳ್ತಾ ಇದೀವಿ. ತನ್ನ ಜೀವನದ ವಿಷಮ ವಾತಾವರಣದೊಂದಿಗೆ ಹೋರಾಡುತ್ತಾ ಅಡ್ಡಿ ಆತಂಕಗಳನ್ನ ದಾಟಿ ಪಾರಾಗೋದು ಆತ್ಮನ ಕಾರ್ಯವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಪೇಜ್ ನಂಬರ್ 269 ಅಲ್ಲಿ ಇದೆ. ಬಹಳಷ್ಟು ವಿಷಯಗಳನ್ನ ನಾವು ಈ ಪುಸ್ತಕದಿಂದ ತಿಳ್ಕೊಳ್ತಾ ಇದೀವಿ. ಮರಣಾಂತರದ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಪೀಟರ್ ರಿಶುಲು ಅವರು ಬರ್ದಿದ್ದಾರೆ ಈ ಪುಸ್ತಕದಲ್ಲಿ. ಆತ್ಮನ ಕಾರ್ಯ ಏನಾಗಿರುತ್ತೆ, ಮರಣಾಂತರ ಹೇಗಿರ್ತಾರೆ ಅವರು, ಅದನ್ನ ಚಾರ್ಲ್ಸ್ ಹೇಗೆ ಅವರು ಸತ್ತ ನಂತರ ಕೂಡ ಅವರು ಖುಷಿಯಾಗಿದ್ರು ಒಂದು ಲೋಕದಲ್ಲಿ ಅನ್ನೋದನ್ನ ಪೀಟರ್ ರಿಶುಲುಗೆ ತಿಳಿಸ್ಕೊಡ್ತಾ ತುಂಬಾ ಚೆನ್ನಾಗಿ ಈ ಪುಸ್ತಕವನ್ನ ಅವರು ಬರ್ದಿದ್ದಾರೆ. ಓಕೆ ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಗ್ರೂಪ್ ನಲ್ಲಿ ನನ್ನ ಕೇಳಬಹುದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಷ್ಟೋ ತನಕ ಯಾರ್ಯಾರು ಈ ಆತ್ಮಣ ಪುಸ್ತಕ ಸ್ವಾಧ್ಯಾಯ ಹಾಗೂ ಸತ್ಸಂಗಕ್ಕೆ ಭಾಗವಹಿಸಿದ್ರಿ, ಧ್ಯಾನವನ್ನ ನಮ್ಮ ಜೊತೆ ಕುಳಿತು ಮಾಡಿದ್ರಿ, ಅವರೆಲ್ಲರಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ಪತ್ರಿಜಿ ಗುರುಗಳಿಗೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಮೀಟ್ ಆಗೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಸೈನಿಂಗ್ ಆಫ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ.